ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಮೀಟರ್ ಬಡ್ಡಿ ಮಾಫಿಯಾಗೆ 14 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಈ ಹಿಂದೆ ಅಧಿಕಾರಿಗಳ ಆತ್ಮಹತ್ಯೆ ಸೀರಿಯಲ್ ಸಹ ನೋಡಿದ್ದೇವೆ, ಬಾಣಂತಿಯರ ಸೀರಿಯಲ್ ಸಾವನ್ನು ಕೂಡ ನೋಡಿದ್ದೇವೆ. ಇದೀಗ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ರೈತರು ಬಲಿಯಾಗ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅಂಬೇಡ್ಕರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾ ಇದ್ರು, ಆದರೆ ಇದೀಗ ಅದರಲ್ಲಿ ಸಾಲ ಕೊಡ್ತಾ ಇಲ್ಲ. ಈ ಹಿನ್ನೆಲೆ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ವ್ಯಕ್ತಿಯೊಬ್ಬರು ತಿಳಿಸಿದ್ದಾರೆ ಎಂದು ಆರ್ ಅಶೋಕ್ ಹೇಳಿದರು. ಅಭಿವೃದ್ಧಿ ನಿಗಮದಲ್ಲಿ ಕಳೆದ 2 ವರ್ಷದಿಂದ ಸಾಲ ಕೊಡ್ತಾ ಇಲ್ಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಸೀಸ್ ಆಗಿದೆ. 1699 ಕೋಟಿ ಸಾಲದ ಹಣ ಕೊಡಬೇಕಾಗಿತ್ತು, ಆದರೆ ಸರ್ಕಾರ ಕೇವಲ 643 ಕೋಟಿ ಕೊಟ್ಟಿದೆ. ಇನ್ನು 1555 ಕೋಟಿ ಹಣ ಸಾಲ್ಟೇಜ್ ಇದೆ ಎಂದಿದ್ದಾರೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ತಲೆ ಎತ್ತಿದೆ. ಈ ಹಿಂದೆ ಇವುಗಳ ಕಾಟ ಇರಲಿಲ್ವಾ? ಆದರೆ ಈಗ ಸರ್ಕಾರ ಸಂಕಷ್ಟದಲ್ಲಿ ಇದೆ, ಸಾಲ ಕೊಡಲು ಹಣವಿಲ್ಲ, ಹಣ ನಮ್ಮಲ್ಲೇ ಬರ್ತಾರೆ ಎಂದು ಅವರಿಗೆ ತಿಳಿದಿದೆ. ಹೀಗಾಗಿ 1555 ಕೋಟಿ ಸರ್ಕಾರದ ಸಾಲ್ಟೇಜ್ ಹಣವನ್ನ ಮೈಕ್ರೋ ಫೈನಾನ್ಸ್ ಜನರಿಗೆ ಕೊಟ್ಟು ಅವರ ಸಾವು ನೋವಿಗೆ ಕಾರಣವಾಗಿದೆ ಎಂದು ಅಶೋಕ ಗುಡುಗಿದ್ರು. ತಲೆ ಎತ್ತುವ ಮುಖಾಂತರ ಕರ್ನಾಟಕದಲ್ಲಿ ಇದುವರೆಗೂ ಸುಮಾರು 14 ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ, ಅದರ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಗೂಂಡಾಗಳಿಗೂ ಒಳ್ಳೆ ಕೆಲಸ ಸಿಕ್ಕಿದೆ. ಮೀಟರ್ ಬಡ್ಡಿ ದಂಧೆಯಲ್ಲಿ ವಸೂಲಿ ಮಾಡುವಂತ, ದೌರ್ಜನ್ಯ ಮಾಡಿ ವಸೂಲಿ ಮಾಡುವಂತ ಕೆಲಸಕ್ಕೆ ರೌಡಿಗಳನ್ನು ಬಳಕೆ ಮಾಡ್ತಾ ಇರುವಂತದ್ದು ಜನ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರು ಮದುವೆಗೋಸ್ಕರ, ವ್ಯವಸಾಯ ಮಾಡೋದಕ್ಕೋಸ್ಕರ, ಸಣ್ಣ ಉದ್ಯೋಗ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಮೊನ್ನೆ ಎಲ್ಲ ವಿಧಾನಸೌಧದಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ರು ಬೆಳಗಾವಿಯಲ್ಲಿ, ನುಡಿದಂತೆ ನಡೆ ಅಂತೇಳಿ. ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ, ಇವ್ರದ್ದು ನುಡಿದಂತೆ ನಡೆ, ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ. ಇವತ್ತು ಅಧಿಕಾರಿಗಳ ಆತ್ಮಹತ್ಯೆ ಸರಣಿ ಆಯಿತು. ಅದೊಂದು ಸೀರಿಯಲ್ ತರ ಬಂತು. ಅಮಾಯಕ ನಿಷ್ಠಾವಂತ ಅಧಿಕಾರಿಗಳು, ಅದಾದ್ಮೇಲೆ ಗುತ್ತಿಗೆದಾರರ ಆತ್ಮಹತ್ಯೆ, ಅದನ್ನು ಆ ಸೀರಿಯಲ್ ಅನ್ನು ನೋಡ್ದಂಗಾಯ್ತು. ಬಾಣಂತಿಯರ ಸರಣಿ ಸಾವುಗಳು ನೋಡಿದ್ರಿ, ಅದು ಒಂದು ಸೀರಿಯಲ್ ರೀತಿ ಕರುಣಾಜನಕವಾಗಿ ಆಗೋಯ್ತು. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಈಗ ಹೊಸದಾಗಿ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ, ಇದು ಕೂಡ ಒಂದು ಸೀರಿಯಲ್ ಆಗಿ ಬಂದಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಆತ್ಮಹತ್ಯೆಗಳ ರಾಜ್ಯ ಆಗಿದೆ. ಸರ್ಕಾರ ದಿವಾಳಿ ಆಗೋಗಿದೆ. ಕುರುಡು ಕಾಂಚಾಣ ಕುಣಿತಾ ಇದೆ. ಮೈಕ್ರೋ ಫೈನಾನ್ಸಿನ ಅಟ್ಟಹಾಸ ಮೆರಿತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳಿಗೆ ಕಳೆದ 30-40 ವರ್ಷಗಳಿಂದ ಏನು ಸಹಾಯ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ, ಎಲ್ಲ ಸರ್ಕಾರಗಳು, ಜನತಾದಳ ಇರ್ಬೋದು, ಬಿಜೆಪಿ ಇರ್ಬೋದು, ಬೇರೆ ಬೇರೆ ಸರ್ಕಾರ ಬಂದಾಗೂ ಕೂಡ ಬಡವರಿಗೆ ಸಹಾಯ ಮಾಡುವಂತ ಯೋಜನೆಗಳನ್ನ ನಾವು ಬೇರೆ ಬೇರೆ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇರ್ಬೋದು, ಕಾರ್ಪೊರೇಷನ್ಗಳು ಇರ್ಬೋದು, ಇಲಾಖೆಗಳಿಂದ ನಾವು ಕೊಡ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.